ಹೆಲೋ ಗೈಸ್, ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ನನ್ನ ಮುಖ ನೋಡಿ, ನನ್ನ ಬ್ಯಾಗ್ ಹಾಕ್ಕೊಂಡಿರೋದು ನೋಡಿ ನೀವೆಲ್ಲ ಅನ್ಕೋತಿರ್ತೀರ, ಏನು ಇವಳು ಹಿಂಗೆ ಸ್ಟಾರ್ಟ್ ಮಾಡಿದ್ದಾಳೆ ಅಂತ. ಇಟ್ಸ್ 1 o'clock, ಆಲ್ಮೋಸ್ಟ್ 12:50 ಮಿಡ್ ನೈಟು. ಇವಾಗ 12:05 ನಾವು ಎದ್ಬಿಟ್ಟು ನಾವು ರೆಡಿಯಾಗಿ ಪ್ಯಾಕ್ ಮಾಡಿಕೊಂಡು ವಿ ಆರ್ ಲೀವಿಂಗ್. ವಿ ಆರ್ ಗೋಯಿಂಗ್ ಟು ಮಹಾರಾಷ್ಟ್ರ, ಕೊಲ್ಲಾಪುರ್. ಏನಪ್ಪ ಇದು ಹಿಂಗೆ ಸಡನ್ನಾಗಿ ಹೋಗ್ತಿರೋದಲ್ಲ. ವಿ ಹ್ಯಾವ್ ಪ್ಲ್ಯಾನ್ಡ್, ಬಟ್ ಹೋಗೋದು ಬೇಡ ಅಂದ್ಕೊಂಡು ಫೈನಲಿ ಡಿಸೈಡೆಡ್ ಹೋಗೋಣ, ಲೆಟ್ಸ್ ಗೋ ಅನ್ನೋ ಥರ. ಸೊ ಇವಾಗ 1:20ಗೆ ನಮಗೆ ಟ್ರೈನ್ ಇದೆ. ಜಸ್ಟ್ ಪ್ಯಾಕ್ಡ್ ಬ್ಯಾಗ್, ಎರಡೆರಡು ಬಟ್ಟೆ ಹಿಡ್ಕೊಂಡು ಜಸ್ಟ್ ಹೋಗ್ತಿದ್ದೀವಿ ಅಷ್ಟೇ. ನಮ್ಗೆ ಗೊತ್ತಿಲ್ಲ ಹೆಂಗಾಗುತ್ತೆ ನಮ್ಮ ಟ್ರಿಪ್ ಅಂತ. ಬನ್ನಿ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಐ ಶೋ ನಂಗೆ ಎಷ್ಟು ಪಾಸಿಬಿಲಿಟೀಸ್ ಇದೆ ಅಷ್ಟು ನಾವು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆಲ್ಲ. ಆ್ಯಂಡ್ ಮೈ ಮ್ಯಾನ್ ಈಸ್ ವೀಟಿಂಗ್ ಔಟ್ಸೈಡ್. ನಾನು ಹೋಗಬೇಕು. ಶೋ ಓಕೆ, ಬೆಳಿಗ್ಗೆ ಸಿಗ್ತೀನಿ. ಇಲ್ಲ ಟ್ರೈನಲ್ಲಿ ಸಿಗ್ತೀನಿ. ಬಾಯ್. ಇಷ್ಟೊತ್ತಲ್ಲಿ ಬೆಂಗಳೂರಿಂದ ಬಂದಿರೋರು ಇವರೆಲ್ಲ. ಒಂದ್ ಕಾಲದಾಗೆ ನಮಿಗೂ ಇನ್ನೂ ನಿದ್ದೆ ಬಂದಿರ್ತಿರ್ಲಿಲ್ಲ. ಇವಾಗ ನಾವ್ ಎಷ್ಟು ಚೇಂಜ್ ಆಗಿವಲ್ಲ. 10 ಗಂಟೆಗೆ ಮಲ್ಗೋದ್ ಕಲ್ತು 12 ಗಂಟೆ ಆಗಾಗಲೇ ಸ್ವರ್ಗ. ಯಾಕೆ ATM ನೀನೇ ಹೇಳ್ದೆ, ನಾನು ಅಂಕಲ್ ನಾನು ವಿಡಿಯೋ ಮಾಡೋದು ನೋಡಿ ನಗ್ತಿದ್ರ ಅಣ್ಣ. ಇಲ್ಲ ನಂಗೆ ಅದು ಪಿನ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನಂಗೂ ಬರುತ್ತೆ ದುಡ್ಡು ಬಿಡ್ಸಕ್ಕೆ ಅಲ್ಲ, ನಂಗೂ ಬರುತ್ತಲ್ಲ, ಖುಷಿ ಆಗ್ತೈತೆ. ಎಲ್ಲಿ ಬಂತು ದುಡ್ಡು? ನಾನು ದಿಸ್ ಇಸ್ ಸೆಕೆಂಡ್ ಟೈಮ್ ಆ ಫಸ್ಟ್ ಟೈಮ್ ಅನ್ಸುತ್ತೆ. ಇಷ್ಟು ತಾನೇ ಹೇಳ್ಕೊಳ್ಳೋದಲ್ಲ. ಹೇಳ್ಕೊಳ್ಳೋದಾ? ಪ್ರೆಸ್ ಮಾಡಿ ಇಡ್ಬೇಕಾ ಹಂಗೆ? ಒಬ್ಬಳೇ ದುಡ್ಡು ಬಿಡಿಸಿದ್ದು ಫಸ್ಟ್ ಟೈಮ್. ಒಂದ್ಸಲ ನಮ್ಮಮ್ಮನ ಜೊತೆ ಹೋದಾಗ ನಮ್ಮಮ್ಮ ಬಿಡಿಸಿ ಹೆಲ್ಪ್ ಮಾಡಿದ್ರು. ದಿಸ್ ಇಸ್ ಸೆಕೆಂಡ್ ಟೈಮ್. ನಿಜ, ಅದಕ್ಕೆ ಖುಷಿ ಆಯಿತು ಒಬ್ಬಳೇ ಬಿಡಿಸಿದ್ನಲ್ಲ ಅಂತ. ಇವಾಗ ಫುಲ್ ಆಗಿಲ್ಲಲ್ಲ ಇನ್ನು. ಗೈಸ್, ವಿ ರೀಚ್ಡ್ ಏರ್ಪೋರ್ಟ್ ಅಂತಿದೆ ಇವಾಗ. ಅದು ಏನಂತಾರೆ, ಮಾತಾಡ್ತಾ ಏರ್ಪೋರ್ಟ್ ಅಂತ ಬಂದ್ಬಿಡುತ್ತಲ್ಲ, ವಿ ರೀಚ್ಡ್ ಅಂತ. ಓವರ್ ಆ್ಯಕ್ಷನ್ ಅಲ್ಲ ಇದೆಲ್ಲ, ಓವರ್ ಆ್ಯಕ್ಷನ್ ಅನ್ಸುತ್ತೆ. ಓವರ್ ಆ್ಯಕ್ಷನ್ ಅಲ್ಲ, ವಿ ರೀಚ್ಡ್ ರೈಲ್ವೆ ಸ್ಟೇಷನ್, ನಮ್ಮೂರು ರೈಲ್ವೆ ಸ್ಟೇಷನ್. ಕನ್ಸ್ಟ್ರಕ್ಷನ್ ಆಗ್ತಿದೆ, ಚೆಂದ ಆಗ್ತಿದೆ ಇವಾಗ. ಮುಂಚೆ ಸ್ಟಾರ್ಟಿಂಗಲ್ಲಿ ಕನ್ಸ್ಟ್ರಕ್ಷನ್ ಆಗೋಕ್ಕಿಂತ ಮುಂಚೆ ಚೆನ್ನಾಗಿಲ್ಲ, ಕೆಟ್ಟದಾಗಿತ್ತು. ಇವಾಗ ಚಂದ ಮಾಡ್ತಿದ್ದಾರೆ. ಲುಕ್ಸ್ ಗುಡ್. ಇಷ್ಟೊತ್ತಲ್ಲೆಲ್ಲ ಒಬ್ಬೊಬ್ಬರು ಹುಡುಗಿರನ್ನ ನೋಡಿದರೆ ಒಂಥರ ಆಗುತ್ತೆ. ಆವಾಗ ಬೆಂಗಳೂರಲ್ಲಿದ್ದಾಗ ನಾನು ಹಿಂಗೆ. ಕವರ್ ಏನಪ್ಪ ಅಂದರೆ ಸ್ನ್ಯಾಕ್ಸ್. ಇನ್ ಕೇಸ್ ಬೆಂಗಳೂರು ಟ್ರೈನಾ ಎಂತ? ವಾಟರ್ ಬಾಟಲ ಎಲ್ಲಿದೆ? ಅಲ್ಲ, ಟೀ ಕುಡಿಯೋಣ. ನಾನು ಆವಾಗಲೇ ಹಿಂಗೆ ಹಿಡ್ಕೊಂಡು ಹಿಂಗೆ ಮಾಡ್ತಿದ್ನ, ಆ ಹುಡುಗಿ ಹಿಂಗೆ ನೋಡ್ತಿದ್ಲ. ಅವಾಗ ಏನು ಅನಿಸ್ತೇಳು? ಬೆಂಗಳೂರಿಂದ ನಾನು ಒಬ್ಬೊಬ್ಬಳೇ ಬರುವಾಗ, ಆವಾಗ ರಾತ್ರಿ ಎಲ್ಲ ಒಬ್ಬೊಬ್ಬಳೇ ಬರ್ತಿದ್ನಲ್ಲ, ಆವಾಗ ಭಯನೇ ಇರ್ತಿರ್ಲಿಲ್ಲ. ಇವಾಗ ಒಬ್ಬಳೊಬ್ಬಳೇ ಓಡಾಡೋಕೆ ಭಯ ಆಗುತ್ತೆ. ಅವಳು ನೋಡಿ ಅನ್ನಿಸ್ತು. ಹೆಂಗೆ? ಹಾಂ, ನಮ್ಮ ರಾಣೆಬೆನ್ನೂರು ಜಾಣತನ ತೋರಿಸ್ತಾರೆ. ಹಾಂ, ಇಲ್ಲಿಂದ ಹಿಂಗೆ ಹೋಗಲ್ಲ. ನೀನು ಹೋದ್ರೆ ನಾನು ಹೆಂಗೆ ಬರಲಿ ಇವಾಗ? ಯಾಕೆ? ಹೌದು, ಟ್ರೈನಲ್ಲಿ ಹೋಗುವಾಗ ವೈಟ್, ಆಫ್ ವೈಟ್ ಯಾವುದೋ ಹಾಕೊಂಬರ್ಬೇಡಿ. ಹೊರಗೆ ಹಾಕೋದೇ ಇಲ್ಲ. ಯಾಕೆ ಹೇಳು? ಹಿಂಗೆಲ್ಲ ಬರ್ತಿರ್ತಾವೆ, ಭಯ ಆಗುತ್ತೆ.
ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಏನಪ್ಪ ಅಂತ ಹೇಳಿದ್ರೆ, ಐ ಮೀನ್ ಕೊಲ್ಹಾಪುರ್. ಬೆಳಿಗ್ಗೆ ಅರೌಂಡ್ 11:30 12 ಓ ಕ್ಲಾಕಿಗೆ ಬಂದು ಮಲ್ಕೊಂಡು, ಇವಾಗ 1 o'clock ಆಗಿದೆ. ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಕೂತ್ಕೊಂಡಿದ್ದೀನಿ. ತುಂಬ ದೂರ ಆಯಿತಾ ಕ್ಯಾಮ್ರಾ? ಸ್ಟ್ಯಾಂಡ್ ತಂದಿಲ್ಲ ನಾನು, ಸೊ ಐ ಹ್ಯಾವ್ ಟು ಕೀಪ್ ಇಟ್ ಸೋ ಲಾಂಗ್. ನಾನು ಇವಾಗ ಓಕೆ ಅಲ್ಲ? ಹಿಂಗೆ ಟ್ರಾನ್ಸಿಷನ್ ಮಾಡ್ಬೋದಾ ಯಾವುದಾದ್ರೂ? ಗೆಹರಾ ಹೂವಾ ಡೋಂಟ್ ಕಮ್. ಓಕೆ, ಏನಪ್ಪ ಅಂತ ಹೇಳಿದ್ರೆ, ಆ್ಯಕ್ಚುಲಿ ನಮ್ಮದು ಇವತ್ತೇನು ಪ್ಲ್ಯಾನ್ ಇಲ್ಲ ಆಯಿತಾ. ಇವತ್ತು ವಿ ಹ್ಯಾವ್ ಟು ಟೇಕ್ ರೆಸ್ಟ್ ಅಷ್ಟೇ. ನೆನ್ನೆ ಟ್ರಾವೆಲ್ ಮಾಡಿದ್ದೀವಿ. ಅರೌಂಡ್ ರಾತ್ರಿ 1:30ಗೇನೋ ಟ್ರೈನ್ ಹತ್ತಿದ್ದು ನಾವು. ಬೆಳಿಗ್ಗೆ 12 ಅಲ್ಲ, ಸಾರಿ 10:50ಗೆ ನಾವು ಇಳಿದಿದ್ದು ಕೊಲ್ಹಾಪುರಿಗೆ. ಫಸ್ಟ್ ಮಿರಾಜಿಗೆ ಬಂದು, ಮಿರಾಜಿನ ಇನ್ನೊಂದು ಟ್ರೈನ್ ತೊಗೊಂಡು ಕೊಲ್ಹಾಪುರಿಗೆ ಬಂದಿದ್ದು. ಆಮೇಲೆ ಕೊಲ್ಹಾಪುರಲ್ಲಿ ಟಿಫನ್ ತಿನ್ಕೊಂಡು ಇವಾಗ ರೂಮಿಗೆ ಬಂದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಕೂತ್ಕೊಂಡಿದ್ದೀನಿ. ಇವಾಗ ಲಂಚ್ ಮಾಡಬೇಕು. ಲಂಚ್ ಮಾಡಿ ಆ್ಯಂಡ್ ಏನಪ್ಪ ಅಂತ ಅಂದರೆ, ಇಲ್ಲೇ ಎಲ್ಲಾದರೂ ಹೋಗಿ ಸುತ್ಕೊಂಡು ಏನಾದರೂ ಇದ್ದರೆ, ಏನಾದರೂ ಬೈ ಮಾಡ್ಬೇಕನ್ಸಿದ್ರೆ ಬೈ ಮಾಡಿ, ಅಥವಾ ಮಾಡ್ಬೇಕನ್ಸಿಲ್ಲ ಅಂದರೆ ಮಾಡದೆ ವಾಪಸ್ ಬರಬೇಕು. ಇಲ್ಲಿಂದ 1.5 ಕಿಲೋಮೀಟರ್ಸ್ ಅಷ್ಟಿದೆ ಟೆಂಪಲ್. ವಿ ಆ್ಯಕ್ಚುಲಿ ಕೇಮ್ ಫಾರ್ ಟೆಂಪಲ್ ಆಯಿತಾ, ಮಹಾಲಕ್ಷ್ಮಿ ಟೆಂಪಲಿಗೆ. ಅದಕ್ಕೋಸ್ಕರನೇ ಬಂದಿರೋದು, ಬೇರೆ ಎಂಥ ಇಲ್ಲ. ಇಲ್ಲಿ 2 days ಅದಕ್ಕೋಸ್ಕರನೇ ಅಲ್ಲಿಂದ ಇಲ್ಲಿವರೆಗೆ ಬಂದಿರೋದು ನಾವು. ಸೊ ನಾಳೆ ಬೆಳಗ್ಗೆ ಬೇಗ ಎದ್ದು, ನಾಳೆ ಸಂಡೇ ಆಗಿರೋದ್ರಿಂದ ಮೇ ಬಿ ರಶ್ ಇರಬಹುದು ಅಂತ ಹೇಳ್ತಿದ್ದಾರೆ. ಐ ಡೋಂಟ್ ನೋ. ನಾವು ಬೇಗ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಟೆಂಪಲ್ಲಿಗೆ ಹೋಗಿ ಬಂದು ಆಮೇಲೆ ಏನು ಮಾಡ್ತೀವೋ ಗೊತ್ತಿಲ್ಲ. ಗೈಸ್, ನಿನ್ನ ಮುಂದೆ ನನಗೆ ಮಾತಾಡೋಕ್ಕಾಗಲ್ಲ. हेलो, बोलना है कुछ इसमें? महात्मा गांधी ನೋಡಿ ಅದು हेलो हेलो बोलना है क्या इसमें? हाँ, कुर्ता पहनने से नेता नहीं बनता, टोपी पहनने से गांधी नहीं बनता. महात्मा गांधी, धीरूभाई अंबानी, संजय दत्त, दिल्ली. ನೀವು ಯಾಕೆ ಕುಡುಪ್ಲಿ ನಾಗರಾಜ್ ಮತ್ತು ಹುಲಿಗವನ್ನ ಪಾಡ್ಕಾಸ್ಟ್ ಮಾಡಬಾರ್ದು? ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ಕಾಂಬಿನೇಷನ್ ಪಾಡ್ಕಾಸ್ಟಿಗೆ. ಯಾಕಂದರೆ ಅವರು ಬರೀ ಸ್ಟಾರ್ಟ್ ಅಷ್ಟೇ ಮಾಡಬೇಕು. ಆ ಕಡೆ ಅವ್ರು ಮಾತಾಡ್ತಾರೆ, ಈ ಕಡೆ ಇವ್ರು ಯಾಕಂದರೆ ಅವರು ಜಾಸ್ತಿ ಚಾರ್ಜಸ್ ಕೇಳ್ತಾರೆ ಅದಕ್ಕೆ. ಅವ್ರದ್ದೇನು ಜಾಸ್ತಿ ಚಾರ್ಜಸ್ ಏನಿಲ್ಲ. ಕುಡುಪ್ಲಿ ನಾಗರಾಜ್ ನೀವು ಬರೀ ವಿಡಿಯೋ ಮಾಡ್ತೀನಿ ಅಂದ್ರೆ ಲೈವ್ಗೆ ಬ್ಲ್ಯಾಕ್ ಮಾಡ್ತೀನಿ ಅಂದ್ರೆ ಬಂದ್ಬಿಡ್ತಾರೆ. ಹುಲಿಗೆವು ಕರ್ಸ್ಬೇಕಂದ್ರೆ ನೀವೇನಾರ ಕುಡುಪ್ಲಿ ನಾಗರಾಜಿಂದ ಬಯ್ಯ ಪೋಸ್ಟ್ ಹಾಕ್ಸ್ಬಿಡ್ರಿ, ಆಕಿನ ಬರ್ತಾಳ. ಹಂಗೆಲ್ಲ ಅಕ್ಕಿ ಅಂತ ಮಾತಾಡಬಾರ್ದು ವಿಡಿಯೋ ಒಳಗೆ. ಎಷ್ಟು ಚಂದ ಬರ್ತೈತೆ ನಿಜವಾಗಿ, ಬೆಳಕು ಚಂದ ಐತೆ. 1.5 ನಿಮಿಷ ಇಲ್ಲೇ ವೇಸ್ಟ್ ಆಯ್ತು. ನಿಮ್ಮ ಸೊಸೆ ಅಂದ್ರೆ ಹೈ ಗೈಸ್. ನಮ್ಮ ಸೊಸೆ ಅವ್ರ ಮನೆಗೆ ಇದ್ದಾಳೆ. ಅವ್ರಿಗೆ ಹೈ ಗೈಸ್ ಅಂತ ಉಚ್ಚರಿಸಿ. ಹೇ ಸುಮ್ಮನೆ ಇರೋ. ಹೈ ಗೈಸ್, ಈಗ ನಾನೆಲ್ಲ ಕಟ್ ಮಾಡೋಕ್ಕಾಗಲ್ಲ. ಗೈಸ್, ಇದು ಪದ್ಮ ಗೆಸ್ಟ್ ಹೌಸ್ ಅಂತ ಲಂಚಿಗೆ ಬಂದಿರೋದು. ಐ ಡೋಂಟ್ ನೋ, ಇವರೇ ಪದ್ಮ ಇರ್ಬೋದು. ಏನ ಸೋಲಕಡಿ ಇದನ್ನು ಸೋಲಕಡಿಯಿಂದ ಏನೇನು ಹಾಕ್ತಾರೆ ಅಂದ್ರೆ ಬೀಟ್ರೂಟ್, ಕಾಯಾಲು, ಬೀಟ್ರೂಟ್, ಸ್ವಲ್ಪ ಸ್ಪೈಸಸ್. ಮಜ್ಜಿಗೆ ಥರ ಸ್ಮೆಲ್ ಬರ್ತಿಲ್ಲ. ಮಜ್ಜಿಗೆನೆ ಬೀಟ್ರೂಟ್ ಹಾಕಿ ಅಷ್ಟೇ.
ಟೇಸ್ಟ್ ಇಸ್ ಸೋ ಗುಡ್. ಒಳಗಡೆ ಏನು ಮಾಡ್ತಾರೆ ಕಾಯಿ ಹಾಲು ಮಜ್ಜಿಗೆ ಕಾಯಿ ಹಾಲು ಮೊಸರು ಆಮೇಲೆ ಇದು ಅವನ್ನ ಚೆನ್ನಾಗಿ ಮಾಡ್ತಾರೆ ಮಸಾಲ ಸ್ಪೈಸಸ್ ಜೀರಿಗೆ ಬೇಕಾದ್ರೆ ಇಟ್ಸ್ ಸಂಜೆ 7 ಗಂಟೆ ಆಗಿದೆ. ಇವತ್ತು ಫಸ್ಟ್ ಡೇ ಆಫ್ ಮ್ಯಾಚ್ IPL RCB ವರ್ಸಸ್ SRH ಅನ್ಸುತ್ತೆ. SRH ಹೌದು ಇದೆ. ಅದನ್ನು ನೋಡಿ ಊಟ ಮಾಡಿ ಮಲ್ಕೋಬೇಕು. ಇವಾಗ ಬೆಳಗ್ಗೆ ಬೇಗ ಎದ್ದೇಳಬೇಕು. ಬಿಕಾಸ್ 6 ಗಂಟೆಗೆ ಟೆಂಪಲ್ ಹೋಗಬೇಕು ಅಂದರೆ ನಾವು 5 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಅಟ್ಲೀಸ್ಟ್ 5:15ಗಂತೂ 5:15 ಅಲ್ಲ 5:45ಗಂತೂ ಬಿಡಬೇಕು. ಸೊ ದ್ಯಾಟ್ ಮ್ಯಾಚ್ ನೋಡಿ ಬೇಗ ಮಲ್ಕೋಬೇಕು. ಆ್ಯಂಡ್ ಮಧ್ಯಾಹ್ನ ಊಟಕ್ಕೆ ಹೋಗಿದ್ವಿ. ಏನದು ನೇಮ್ ಮರ್ತೋಯ್ತು ನೇಮು. ಬಟ್ ಇಟ್ಸ್ ಸೋ ಗುಡ್. ಇಟ್ ವಾಸ್ ಸೋ ಗುಡ್. ಫುಡ್ ಮಾತ್ರ ಈ ವ್ಲಾಗ್ ಮಾಡೋದೈತಲ್ಲ ನನಗೆ ಎಲ್ಲ ಕಡೆ ಮರ್ತೋಗುತ್ತೆ. ಇವಾಗ ಏನಾದರೂ ಕ್ಯಾಪ್ಚರ್ ಮಾಡೋಣ ಎಲ್ರಿಗೂ ಹಿಂಗೆ ಆಗುತ್ತಾ ಅಥವಾ ನಂಗೆ ಅಷ್ಟೇ ಆಗೋದೋ ಗೊತ್ತಿಲ್ಲ. ಹಿಂಗೇನಾದರೂ ಕ್ಯಾಪ್ಚರ್ ಮಾಡೋಣ ಅಂತ ಹಿಂಗೆ ಕ್ಯಾಮ್ರಾ ಓಪನ್ ಮಾಡ್ತಿರ್ತೀನಿ, ಅಷ್ಟಲ್ಲ ಆ ಮೂಮೆಂಟೇ ಹೋಗ್ಬಿಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೋ ಹುಡುಗರು ಜಗಳ ಆಡ್ತಿದ್ರು ಆಯಿತಾ, ಅಲ್ಲಿ ಅದನ್ನು ವಿಡಿಯೋ ಮಾಡೋಣ ಅಂತ ಮೊಬೈಲಿನ ಕ್ಯಾಮ್ರಾ ಓಪನ್ ಮಾಡೋಣ ಅಷ್ಟೊತ್ತಿಗೆ ಅವ್ರು ನಿಲ್ಸೇ ಬಿಟ್ರು. ಗುಡ್ ಮಾರ್ನಿಂಗ್ ಗೈಸ್, ಇದು ಡೇ 3 ಆಫ್ ಬ್ಲಾಗಿಂಗ್. ಇವಾಗ 6 ಗಂಟೆ ಆಗಿದೆ. 6:15ಕ್ಕೆ ನಾವು ಬಿಡಬೇಕು ಅಂದ್ಕೊಂಡಿದ್ದೀವಿ. ಆ್ಯಂಡ್ ನಾನು ಸ್ನಾನ ಎಲ್ಲ ಆಗಿ ಇವಾಗ ಸ್ವಲ್ಪ ಮೇಕಪ್ ಮಾಡಿಕೊಂಡು ಹೊರಡೋದಷ್ಟೇ ಇರೋದು. ಬ್ಯಾಕಲ್ಲಿ ನೋಡ್ತಿರ್ಬೋದು ಸನ್ರೈಸ್ ಆಗ್ತಾ ಇದ್ದೆ. ಇಟ್ಸ್ ಲೈಕ್ ಹಿಂಗಾದ್ರೆ ಏನಕ್ಕೆ ನಾನು ವಲ್ಗರ್ ವ್ಲಾಗರ್ ಅದು. ಅವ್ರಿಗೆ ನಾನು ಕೇಳ್ತೀನಿ ಹಂಗೆ ಮಾಡಪ್ಪ ಅಂದ್ರೆ ಅಂದಮೇಲೆ ನನ್ನ ಹುಡುಗಗೆ ವಲ್ಗರ್ ಆಗ್ತೀನಂತೆ. ವ್ಲಾಗರ್ ಇಷ್ಟು ನಾಚಿಕೆ ಪಟ್ಟರೆ ವಲ್ಗರ್ ಆಗ್ತೀನಂತೆ. ಎಂಥ ವರ್ಡ್ ಅಂದರೆ ಸ್ಟಿಲ್ 6:40. ಎಷ್ಟು ಚಂದ ಐತೆ ವೆದರ್ ಅಂದರೆ ಇಲ್ಲಿ ಲಿಟ್ರಲಿ ಕೂಲಾಗಿ ಬ್ರೀಸ್ ಬರ್ತದೆ. ಎಷ್ಟು ಚೆನ್ನಾಗಿದೆ ಅಷ್ಟು ಬೇಗ. ನನ್ನ ಹುಡುಗ ಹೂ ಮುಟ್ಸೋಕ್ಕೋಸ್ಕರ ನನಗೆ ತಗೋಬೇಕಂತ ಆಸೆ ಐತಿ, ಅದ್ರ ಪಿನ್ನೆ ಇಲ್ಲೇ ತೆಗ್ದು ಮುಡ್ಕೊಲ್ಲ ಬರಲ್ಲ ಅದು ವೇಲೆಲ್ಲ ಹಾಳಾಗದು. ಸಿಂಗಾರ ಹೂವು ಅದನ್ನೇನು ಮಾಡ್ತೀವಿ. ನೈ ನಂಗೆ ವರ್ಡ್ಸ್ ಬರಲ್ಲ. ಏನು ಕೊಲ್ಲಾಪುರ ಚಪ್ಪಲ್ ಅದ ನೋಡಪ್ಪ. ಅಲ್ಲ ಕಷ್ಟಪಟ್ಟಿದ್ವಲ್ಲ ಅವಾಗ. ನನಗೆ ದಪ್ಪಂದು ಬೇಕದು. ನಮ್ಮ ಉಡುಪಿ ರೆಸ್ಟೋರೆಂಟ್ ಫ್ರೈಡ್ ರೈಸ್ ನಾನು ಓದೋದಿಗೆ 1 ಗಂಟೆ ಮಾಡಿದೆ. ಏನು ಉಡುಪಿ ಅಂತ ಈಸ್ಟ್ ಆರ್ ವೆಸ್ಟ್ ಇಲ್ಲೂ ಶಿರ್ಡಿದೆ ಬಿಸ್ನೆಸ್ ನಡೀತೈತಾ? ಮಂದಿರ ಅಂದ್ರೆ ಎಲ್ಲ ಕಡೆನೂ ಅಷ್ಟೇ ಅಲ್ಲ. ಹೌದಾ, ನಂಗೆ ಗೊತ್ತೇ ಇಲ್ಲ. ನಾನು ಬ್ರ್ಯಾಂಡ್ ಇಲ್ಲ ಐತಿ, ಯಾರೂ ಇಲ್ಲ ಇಲ್ಲಿ ಬಿಟ್ಟು ಹೋಗೋಣ, ಆಮೇಲೆ ಬಂದು ನಾರ್ಮಲ್ ಆಗಿ ಬಿಟ್ಟೋಗೋಣ. ಆಮೇಲೆ ಯಾರು ಬಂದು ಕೇಳಿದ್ರೆ ಕೊಡೋಣ. ಅಷ್ಟೊತ್ತಿಗೆ ನಮ್ಮ ಸ್ಲಿಪ್ಪರೇ ಇರಲಿಲ್ಲ ಅಂದರೆ ಹೋಗೋಣ ಬರೀ ಖಾಲಿ. ನಿಂಗೆ ಇದು ಗೊತ್ತಾ, ದೇವಸ್ಥಾನ ಚಪ್ಪಲಿ ಕಳೆದ್ರೆ ಒಂಥರ ಶನಿ ಬಿಟ್ಟೋದಂಗೆ. ಹೌದಾ, ಹೇಳೋಣ ಯಾರಿಗಾದ್ರು ತಗೊಂಡೋಗ್ರಿ ಅಂತ. ಮುಖ್ಯ ದರ್ಶನ ಸರತಿ ಅಂತ. ಫಸ್ಟ್ ಇಂಗ್ಲೀಷು, ಆಮೇಲೆ ಹಿಂದಿ, ಆಮೇಲೆ ಕನ್ನಡ. ಓ ಮೈ ಗಾಡ್, ಎಷ್ಟು ರಶ್ ಐತಂದ್ರೆ ಅಷ್ಟು ರಶ್ ಐತೆ. ಅಯ್ಯೋ ದೇವ್ರೆ, ಇಷ್ಟು ಬೇಗ. ತಿನ್ನೋ ಮಿಲ್ಕೆ ಏನು ಮಾಡ್ತಾ ದೇವ್ರಿಗೆ ಕೊಡ್ಬೋದಾ ಅಲ್ಲೇ?
आराम से आराम पकड़ो के मैं बहुत ತಂದು ಬೋಡ ನೋಡೋಣ ಚಿರಾಗತ್ತೆ ಆಂಟಿ ತಲೆ कृष्ण 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 हरे राम 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 हरे कृष्ण 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 हरे हरे ಇವಾಗ ಆಲ್ಮೋಸ್ಟ್ 11 o'clock ಆಗಿದೆ. ನಾವು ಟೆಂಪಲಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ವಿ ಹ್ಯಾವ್ ಟ್ರೈನ್ ಅಟ್ 11:50ಇಂದ 7 ಗಂಟೆಗೆ ಹುಬ್ಳಿಗೆ ಹೋಗಿ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಮನೆಗೆ ಹೋಗ್ತೀವಿ ನಾವು. ಟ್ರಾವೆಲಿಂಗ್ ಮಾಡುವಾಗ ಈಸಿ ಪೀಸಿ ಹಿಂಗೆ ಕೂದಲಾಳಕ್ಕೆ ಬಂದಂತ ಹಿಂಗೆ ಹಾಕ್ಕೊಂಡು ಬ್ಯಾಗ್ ಹಾಕ್ಕೊಂಡು ಹೋಗ್ಬೇಕು. ಕಂಫಿ ಕ್ಲೋತ್ ಹಾಕ್ಕೊಂಡು ಟ್ರಾವೆಲ್ ಮಾಡ್ಬೇಕು. ಕಾಫಿ ಫಿಲ್ಟರ್ ಕಾಫಿ ನೋ ಬಿಲ್ ನೋ ಪೇಮೆಂಟ್. ನಂಗೆ ಇವಾಗ ಒಂದು ಕಾಫಿ ಕೊಡಿದ್ರೆ ನಾನು ಸ್ಕಿಪ್ ಮಾಡ್ತೇನೆ. ಫಿಲ್ಟರ್ ಕಾಫಿ. ನೀನೇನಾದರೂ ದೋಸೆ ಇಲ್ಲ ಏನಾದರೂ ತಿನ್ಕೋ. ಸೋಡಾ ಇದಾನಾ? ಏಕ್ ಫಿಲ್ಟರ್ ಕಾಫಿ. ಪೀಪಲ್ ಸೇ ದಟ್ ಫಿಲ್ಟರ್ ಕಾಫಿ ಅಂದರೆ ನಾನು ಯಾವಾಗಲೂ ರೆಡಿ ಇರ್ತೀನಿ. ಕ್ಯಾರಿಡ್ ದಿಸ್ ಬ್ಯಾಗ್ ಇಷ್ಟು ಚಿಕ್ಕ ಬ್ಯಾಗ್ ಹಿಡ್ಕೊಂಡು 2 days ಒಂದು ಟ್ರಿಪ್ ಮಾಡಿದ್ದೀನಿ. ಅಂದರೆ ನಂದು ಕ್ಲೋತ್ಸು ಅವ್ರ ಬ್ಯಾಗಲ್ಲಿದೆ. ಹ್ಯಾವಿಂಗ್ ನೈಸ್ ಪರ್ಸನ್ ವಿತ್ ಯು ಇಸ್ ಬ್ಲೆಸ್ಸಿಂಗ್. ಅಂದರೆ ಇಂಗ್ಲೀಷೆಲ್ಲ ಬೇಡ, ಕನ್ನಡದಲ್ಲೇ ಹೇಳ್ತೀನಿ. ಲೈಫಲ್ಲಿ ಪಾರ್ಟ್ನರ್ ಚೂಸ್ ಮಾಡುವಾಗ ಒಳ್ಳೆ ಪಾರ್ಟ್ನರ್ ಅಂದರೆ ಹಿ ನೀಡ್ಸ್ ಟು ಬಿ. ಇಂಗ್ಲೀಷ್ ಯಾಕೆ ಬರ್ತೈತೆ ನನಗೆ, ಕನ್ನಡನಾಗ ಈ ಕ್ಯಾಮ್ರಾ ಓಪನ್ ಮಾಡಿ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ನನಗೆ ಓವರಾಗಿ ಆಡೋಕ್ಕಂತ ಇಂಗ್ಲೀಷ್ ಬಂದ್ಬಿಡುತ್ತೆ. ಇಂಗ್ಲೀಷಲ್ಲೇ ಹುಟ್ಟಿರೋ ಥರ ಏನೋ ಹೇಳ್ತಿದ್ನಲ್ಲ. ಲೈಫಲ್ಲಿ ನಾವು ಲೈಫ್ ಪಾರ್ಟ್ನರ್ನ ಚೂಸ್ ಮಾಡ್ಕೊಳ್ಳುವಾಗ ತುಂಬ ಅಂದರೆ ತುಂಬ ಯೋಚನೆ ಮಾಡಿ ತುಂಬ ಒಳ್ಳೆ ಲೈಫ್ ಪಾರ್ಟ್ನರ್ನ ಚೂಸ್ ಮಾಡ್ಕೋಬೇಕು. ಯಾಕಂದರೆ ಈಸ್ ದ ಒನ್ ನಮ್ಮ ಲೈಫಲ್ಲಿ ಯಾವಾಗಲೂ ಇರೋದು. ಸೊ ಯೋಚನೆ ಮಾಡಿ ಮತ್ತು ಟೈಮ್ ತೊಗೊಂಡು ಲೈಫ್ ಪಾರ್ಟ್ನರ್ನ ಚೂಸ್ ಮಾಡ್ಕೊಳ್ಳಿ. ನಾನು ಮಾತಾಡೋದು ನೋಡಿ, ನನ್ನ ವಿಡಿಯೋ ಮಾಡ್ಕೊಳ್ತಿರೋದು ನೋಡಿ ಆ ಅಂಕಲ್ ನನ್ನೇ ನೋಡ್ತಿದ್ದಾರೆ, ಏನಿದು ಚುಡುಗಿ ಹಿಂಗೆ ಮಾಡ್ತಾಯಿತ್ತಂತ. ಏನು
ನೀನು ಕಾಣಿಸಿದೆ ಏನು ಕಾಣಿಸ್ಬಾರ್ದು ನಾನೇನು ಹಾಕಲ್ಲ ಬಿಡು ನಿನ್ನೆಲ್ಲ ಶೆಕೆ ನನಗೂ ಶೆಕೆ ऐसे रहना नहीं मोबाइल खींच लेगा गाड़ी धीमी होगी कंट्रोल होगा खींच लेगा मोबाइल